ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹೌದು, 5 10 ಬರೋಬ್ಬರಿ 200ಕ್ಕೂ ಅಧಿಕ ಅಲೆಮಾರಿ ಬುರುಡ ಜನಾಂಗದ ಕಾರ್ಯಕರ್ತರು ತಮ್ಮ ಸಮಾಜದ ಸಹ ಕುಟುಂಬದೊಂದಿಗೆ ಆಗಮಿಸಿ ನಿಪ್ಪಾಣಿ ಮತಕ್ಷೇತ್ರದ ಯುವ ನಾಯಕ ಉತ್ತಮ ಪಾಟೀಲರಿಗೆ ಶಾಶ್ವತ ಬೆಂಬಲ ಸೂಚಿಸುವುದರಿಂದ ಎನ್ಸಿಪಿ ಪಕ್ಷಕ್ಕೆ ಮುಕ್ತ ಮನಸ್ಸಿನಿಂದ ಪ್ರವೇಶ ಮಾಡಿದರು. ನಿಪ್ಪಾಣಿ ತಾಲೂಕಿನ ಬೊರಂಗಾಂವ್ ಪಟ್ಟಣದ ವಾಲ್ಮೀಕಿ ನಗರದಲ್ಲಿ ನಡೆದ ಸಮಾರಂಭದಲ್ಲಿ ಸಮಸ್ತ ಬುರುಡ ಸಮುದಾಯವನ್ನ ಉದ್ದೇಶಿಸಿ ಯುವ ನಾಯಕ ಉತ್ತಮ ಪಾಟೀಲ್ ಮಾತನಾಡಿ, ಸಹಕಾರ ರತ್ನ ದಿವಂಗತ ರಾವ ಸಾಹೇಬ್ ಪಾಟೀಲ ದಾದರ್ ಅವರು ಹಾಕಿಕೊಟ್ಟ ಮಾರ್ಗದಂತೆ ತಾವು ಕೂಡ ಮತಕ್ಷೇತ್ರದಲ್ಲಿನ ಬಡ ಅಲೆಮಾರಿ ಬುರುಡ ದಲಿತರ ಏಳಿಗೆಗಾಗಿ ಬದ್ಧರಾಗಿದ್ದು ಅವರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲು ತಾವು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ भरवसे ಕೊಟ್ಟಿದ್ದಾರೆ. ಇದೇ ವೇಳೆ पक्ष प्रवेश ಮಾಡಿದ गण्यರಿಗೆ शालू श्रीफल ನೀಡಿ सन्मानिಸಿ बरमाडिಕೊಂಡಿದ್ದಾರೆ. आंबेडकरने आपल्याला सगळ्यांना दिलेलं आहे, हे विसरून चालणार नाही. आज कोणीही मागासलेला असं म्हणू नये. आज सरकारच्या माध्यमातून आपल्याला सर्व गोष्टी त्या ठिकाणी दिल्या जातात, त्याचा योग्य वापर आपण करावं. आज शिक्षणासाठी सुद्धा अनेक सुविधा सरकारने उपलब्ध केलेल्या आहेत, आरोग्याच्या बाबतीत केलेल्या आहेत. त्यामुळे असल्या सुविधा आपल्यापर्यंत पोहोचवण्याचं कर्तव्य सुद्धा आमच्या सर्वांचं आहे आणि भविष्यामध्ये आपलं समाज सुद्धा उचलून धरण्याचा प्रयत्न आम्ही सर्वजण या ठिकाणी करणार, यामध्ये कोणीही शंका बाळगू नये. आणि आज जेवढ्या विश्वासानं माझ्यावर विश्वास ठेवून आणि विशेष करून पत्रकारांना मी एवढंच सांगतो की माझ्या पाठीमागे कोणाचीही शक्ती नाही, आशीर्वाद नाही, अथवा कुठल्याही राष्ट्रीय पक्षाचा मी नेता नाही, तरी सुद्धा माझ्या कर्तृत्वावर, माझ्या नेतृत्वावर विश्वास ठेवून एवढे लोक आमच्या पक्षामध्ये, माझ्या गटामध्ये प्रवेश करत आहेत. हे खरोखर मी माझं भाग्य समजतो. आणि मी आज तुम्हाला सांगू इच्छितो, पूर्वी मी बोरगाव पुरतं मर्यादित होतो, परंतु आज शोभा हवलेंनी सांगितल्यासारखं मानकापूर धरून आपला मतदारसंघ शेंडूरच्या टोकापर्यंत आहे. अनेक लोक माझ्या सोबत आहेत आणि कमी वेळेमध्ये एका झटक्यामध्ये लोकांनी मला 66,000 मतं देऊन त्या ठिकाणी आशीर्वाद केलेला आणि अगदी थोडक्या मतामध्ये माझा पराभव झाला, तुम्हाला सुद्धा माहित आहे. परंतु पराभव झाला म्हणून खचून जाणारा कार्यकर्ता मी नाही. मी दुसऱ्या दिवशी 10 मेला निवडणूक झाली. तुम्ही कट्टर त्यांच्यासाठी समर्थ बोरगावचे उत्तमाना सहकार्य आमचे असून आमच्यासाठी खास एवढं लढून करून त्यांनी 15 वर्ष तुमच्यासाठी त्यांनी केलं, तुम्ही त्यांच्यासाठी केला. तुमच्यासाठी पाणी देखील एक थेंब पाण्याचा विषय, पाणी देखील त्याने दिलं नाही 8 वर्षात. आणि त्याने आम्हाला सांगायला 40 वर्षात जे राजकारण झालं नाही ते 4 वर्षात झालं. हे तर जिवंत उदाहरण आहे. उदाहरण उद्या सकाळी पत्रकार बंधू अजित आलाय काय, प्रशांत कांबळे 40 वर्षात जे घडलं नाही ते 4 वर्षात घडलं नाही. हेच जिवंत उदाहरण. तुम्ही आता जे प्रवेश केलाय हे त्यांना उत्तर आहे. त्यांना ಯಾರು ಸಿಕ್ತಿದಿಲ್ಲ. ಆ ಟೈಮ್ ಅಶೋಕಣ್ಣ ಅವ್ರದ್ರೆ ಇವ್ರದ್ದು ಬೋರ್ನೀರು ಅಲ್ಲಿಂದ ನಡ್ಕೊಂಡು ಜನ ಮಕ್ಕಳು ಬರೋದು ಬಂದ ಇವ್ರ ಕಡೆ ಸುಮಾರು ಏನಿಲ್ಲ 15ರಿಂದ 18 ವರ್ಷ ಮಟ್ಟ ಇವರು ಅನ್ನಗಳು ಕೊಟ್ಟಿದ್ದಾರೆ. ಅಶೋಕಣ್ಣನ ಬೋರಿನ ನೀರು ಪ್ರಶ್ನೆಗೆ ಇನ್ನಾದರೂ ಕೊಡ್ತಾರೆ, ಅವರು ಕೊಟ್ಕೋತ ಬಂದಾರ್ರಿ. ಇವತ್ತು ಆ ಒಂದು ಚಾವಿದಿಂದ ಇವತ್ತು ನಮ್ಮ ದಾದಾಗೌಡ್ರು ಇವತ್ತು 42 ಕುಟುಂಬಗಳಿಗೆ ಎಲ್ಲರಿಗೂ ಚಾವಿ ನೀರು ಅನ್ನ ಕೊಟ್ಟರು, ಊಟ ಸಮೇತ ಸುಧಾ ಕೊಟ್ಟಿದ್ದಾರೆ. ಸಮಾರಂಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ದಿಗಂಬರ ಕಾಂಬ್ಳೆ, ನಾರಾಯಣ ಅಡಿಕರ್, ರಾಜು ಸಂಕಣ್ಣವರ ಹಾಗೂ ಕಾಕಾ ಸಾಹೇಬ ವಾಘ್ಮೋಡಿ ಮಾತನಾಡಿ, ಕಳೆದ 1.5 ದಶಕದಿಂದ ನಾವು ಬಿಜೆಪಿಗೆ ಬೆಂಬಲಿಸಿದ್ರು ಕೂಡ ನಮ್ಮ ಸಮುದಾಯದ ಅಭಿವೃದ್ಧಿಯಾಗಿಲ್ಲ. ಪಕ್ಷ ಪ್ರವೇಶ ಸಮಾರಂಭದಲ್ಲಿ ಉಪಾಧ್ಯಕ್ಷೆ ಭಾರತಿ ವಾಸವಾಡಿ, ಪ್ರದೀಪ ಮಾಳಿ, ಅಶೋಕ ಮಾಳಿ, ಮನೋಜ ಪಾಟೀಲ, ಅಭಯ್ ಕರೋಲೆ, ಪಿರಗುಂಡ ಪಾಟೀಲ, ಅಭಯ್ ಮಗದುಂ ಸೇರಿ ಗೊಂದಳಿ ಬುರುಡ ಸಮಾಜದ 200ಕ್ಕೂ ಅಧಿಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಹಾವೀರ ಚಿಂಚಣೆ, ಟಿವಿ 20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಯುಟಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.